ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಮಂಚೇನಹಳ್ಳಿ ವರದಿ. ಮಂಚೇನಹಳ್ಳಿ ತಾಲೂಕಿನ ಅದ್ದೆಕೊಪ್ಪ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ಅದ್ದೇಕೊಪ್ಪ ಗ್ರಾಮದ ಮುದ್ದುಕೃಷ್ಣರವರಿಂದ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಗಳ ಪ್ರಯುಕ್ತ ಮುದ್ದುಕೃಷ್ಣರವರ ತಾಯಿ ಲಕ್ಷ್ಮಮ್ಮನವರ ಜ್ಞಾಪಕಾರ್ಥವಾಗಿ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಿದರು. ಮುದ್ದುಕೃಷ್ಣರವರು ಅದ್ದೆಕೊಪ್ಪ ಸರ್ಕಾರಿ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದು, ಶಾಲಾ ಮಕ್ಕಳಿಗೆ ತನ್ನದೇ ಆದ ರೀತಿಯಲ್ಲಿ ಟ್ರ್ಯಾಕ್ಸ್ ಸೂಟ್ಗಳನ್ನು ಎಲ್ಲಾ ಮಕ್ಕಳಿಗೂ ಕೊಟ್ಟು ತನ್ನ ಓದಿನ ದಿನಗಳ ಅನುಭವವನ್ನು ತಿಳಿಸಿ, ನೀವು ಮೊಬೈಲನ್ನು ತ್ಯಜಿಸಿ ಚೆನ್ನಾಗಿ ಓದಿ ಮುಂದಿನ ಜೀವನ ಉಜ್ವಲಗೊಳಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಬೃಂಗೇಶ್ ರವರು ಹಾಗೂ ಸಹಶಿಕ್ಷಕರಾದಂತಹ ಶ್ರೀಮತಿ ಸುಜಾತಾರವರು ಮತ್ತು ಸುರೇಶ್ ಬಾಬು ಮುದ್ದುಕೃಷ್ಣ ಉಪಸ್ಥಿತರಿದ್ದರು. ಮುದ್ದುಕೃಷ್ಣರವರ ಸಾಮಾಜಿಕ ಕಾರ್ಯಕ್ಕೆ ವಿದ್ಯಾರ್ಥಿಗಳ ಪೋಷಕರು, ಸಾರ್ವಜನಿಕರು ಮತ್ತು ಶಿಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ಗಾಂಧಿ ಭವನ ಉದ್ಘಾಟನೆ ಆಗ್ತಾ ಇದೆ. ಒಂದ್ಸಲ ನೀವು ಕರ್ಕೊಂಡು ಒಂದ್ಸಲ ಹೋಗಿ ಬನ್ನಿ. ಗಾಂಧೀಜಿಯವರ ಜೀವನ ಚರಿತ್ರೆ ಎಲ್ಲ ಇವತ್ತು ಓಪನ್ ಆಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಗಾಂಧಿ ಭವನ. ಅದರಲ್ಲಿ ಗಾಂಧೀಜಿ ಹುಟ್ಟಿದಾಗಿಂದ ಸ್ವಾತಂತ್ರ್ಯ ಯಾವ ರೀತಿ ನಮ್ಗೆ ತಂದುಕೊಟ್ರು, ಅವರ ಜೀವನ. ಗಾಂಧೀಜಿ ಅವರು ಹೇಳ್ತಾರೆ ಅವರ ಜೀವನನೇ ಒಂದು ಸಂದೇಶ. ಅವ್ರು ಹೆಂಗ್ ನಡ್ಕೊಂಡು ಹೋದ್ರು ಅನ್ನೋದು ತಿಳ್ಕೊಂಡ್ರೆ ಸಾಕು, ಆ ತರ ನಡ್ಕೊಂಡು ಹೋದ್ರೆ ಸಾಕು, ಅದೊಂದು ಸಂದೇಶ. ಗಾಂಧೀಜಿ ಅವರು ಏನು ಈ ಕಡೆ ನೋಡಿ, ಗಾಂಧೀಜಿ ಅವ್ರದ್ದು ಮುಖ್ಯವಾಗಿ ಏನು ಅಂದ್ರೆ ಅಹಿಂಸಾ ಮಾರ್ಗ. ಯಾರಿಗೂ ಹಿಂಸೆ ಕೊಡ್ತಾ ಇರಲಿಲ್ಲ, ಅಹಿಂಸಾ ಮಾರ್ಗದಲ್ಲಿ. ಇವನ್ ಬ್ರಿಟಿಷ್ ಅವರು ಸಹ ನಮ್ಗೆ ಎಷ್ಟೇ ತೊಂದರೆ ಕೊಟ್ಟರು ಸಹ ಅವ್ರಿಗೆ ಅಹಿಂಸಾ ಮಾರ್ಗದಲ್ಲೇ ಅವರು ಅವ್ರನ್ನ ಓಡಿಸಿದ್ರು, ಬ್ರಿಟಿಷ್ ಅವ್ರನ್ನ ಭಾರತದಿಂದ. ಎರಡಿತ್ತು, ಮೂರು ಅವರು ಉದ್ದೇಶಗಳು. ಮೇನು ಸ್ವದೇಶಿ ಅಂದ್ರೆ ನಮ್ಮ ದೇಶದಲ್ಲಿ ಏನು ಉತ್ಪಾದನೆ ಮಾಡ್ತೀವಿ ಅದನ್ನೆಲ್ಲ ಉಪಯೋಗಿಸ್ಕೋಬೇಕು. ಉಪ್ಪಾಗ್ಲಿ ಬಟ್ಟೆ ಆಗ್ಲಿ. ಅದಕ್ಕೆ ಗಾಂಧೀಜಿ ನೋಡಿ ಅವ್ರ ಬಟ್ಟೆ ಅವರೇ ನೇಯ್ಕೊಂತ ಇದ್ರು. ಯಾಕೆಂದ್ರೆ ಆ ಕಾಲದಲ್ಲಿ ಬ್ರಿಟಿಷ್ ಅವರು ನಮ್ಮ ಕಚ್ಚಾ ವಸ್ತುಗಳು ನಮ್ಮ ಭಾರತದಿಂದ ತಗೊಂಡೋಗಿ ಅಲ್ಲಿ ರೆಡಿಮೇಡ್ ಮಾಡಿ ನಮ್ಗೆ ತಂದು ಹೆಚ್ಚು ರೇಟ್ ಮಾಡ್ತಾ ಇದ್ರು. ಹಾಗಾಗಿ ನಾವು ಅವ್ರನ್ನ ಕೊಂಡ್ಕೋಬಾರ್ದು. ಇನ್ನೊಂದು ಬಾಯ್ಕಾಟ್ ಅಂತ. ಬಾಯ್ಕಾಟ್ ಅಂದ್ರೆ ಕನ್ನಡದಲ್ಲಿ ಏನಂತೀವಿ, ಬಾಯ್ಕಾಟ್ ಅಂದ್ರೆ ಅವ್ರ ವಸ್ತುಗಳನ್ನ ನಾವು ಉಪಯೋಗಿಸೋದಿಲ್ಲ ಅಂತ. ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಅವ್ರ ವಸ್ತುಗಳು ಉಪಯೋಗಿಸಲ್ಲ ಅಂದ್ರೆ ನಮ್ಮ ವಸ್ತುಗಳು ಉಪಯೋಗಿಸ್ಕೋಬೇಕು. ನಮ್ಮ ವಸ್ತುಗಳು ಉಪಯೋಗಿಸ್ತೀವಿ ಅಂದ್ರೆ ಅದು ಸಹಕಾರ ಆಗ್ತದೆ, ನಾನ್ ಕೋಪರೇಷನ್. ಉಪಯೋಗಿಸೋದಿಲ್ಲ ಅಂತ. ಒಂದು ಇನ್ನೊಂದು ನ್ಯಾಷನಲ್ ಎಜುಕೇಶನ್ ಅಂತ. ಅಂದ್ರೆ ನಮ್ಮ ರಾಷ್ಟ್ರ, ನಮ್ಮ ಗುರುಕುಲ ಸಿಸ್ಟಮ್ ಏನಿತ್ತು ಆ ತರ ಎಜುಕೇಶನ್ ಸಿಸ್ಟಮ್ ಇಂದಾನೇ ನಾವು ಬೆಳಿಬೇಕು ಅಂತ. ಯಾಕೆಂದ್ರೆ ಬ್ರಿಟಿಷ್ ಅವರು ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಅವರು ಕ್ಲರಿಕಲ್ ಎಜುಕೇಶನ್. ಆ ಎಜುಕೇಶನ್ ಇಂದ ನಮ್ ಬರೀ ಕ್ಲರಿಕಲ್ ತಯಾರು ಮಾಡ್ತೀವಿ ಅಷ್ಟೇ. ನಾವು ನಮ್ಮ ಏನೋ ಮೈಂಡ್ ನಮ್ಮ ಅಭಿವೃದ್ಧಿ ಆಗೋದು. ಆ ಮೂರು ಉದ್ದೇಶಗಳು ಇಟ್ಕೊಂಡು ಆ ಮಾರ್ಗದಲ್ಲಿ ಅವ್ರನ್ನ ಓಡಿಸಿದ್ರು. ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರು ಅಂದ್ರೆ ನಮ್ಮ ಭಾರತದ ಮಾಜಿ ಪ್ರಧಾನಮಂತ್ರಿ. ಅವರು ತುಂಬಾ ಸಿಂಪಲ್ ಆಗಿ ಜೀವನ ನಡೆಸಿದ್ರು ಪ್ರಧಾನಮಂತ್ರಿ. ಈ ಕಾಲದಲ್ಲಿ ಒಬ್ಬ ಪಂಚಾಯತಿ ಮೆಂಬರು ಅಥವಾ ಒಬ್ಬ MLA ನೋ MP ನೋ ಆದ್ರೆ ಅವ್ರು 4-5 ತಲಾಂತರಗಳು ತಿನ್ನೋ ಅಷ್ಟು ದುಡ್ಡು ಮಾಡ್ಕೊಂಡು ಬಿಡ್ತಾರೆ. ಆದ್ರೆ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪೆನ್ನು ಸಹ ಅವ್ರ ಆಫೀಸಲ್ಲಿ ಕೆಲಸಕ್ಕೆ ಆಫೀಸ್ ಪೆನ್ ಉಪಯೋಗಿಸ್ತಾ ಇದ್ರು. ಮನೆಗೆ ಬಂದಾಗ ಸ್ವಂತ ಕೆಲಸ ಅವ್ರು ಸ್ವಂತದ ಏನೇನು ಬರೀಬೇಕು ಅಂದ್ರೆ ಅವ್ರು ದುಡ್ಡಲ್ಲಿ ಕೊಂಡ್ಕೊಂಡು ಪೆನ್ನು ಉಪಯೋಗಿಸ್ತಾ ಇದ್ರು. ಆ ತರ ಮನುಷ್ಯರು, ಆ ತರ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೋಬೇಕು. ನಾವು ಮೇಡಮ್ ಅವ್ರು ಹೇಳಿದಂಗೆ ಇದೇ ಸ್ಕೂಲಲ್ಲಿ ಓದಿರೋದು. ಇದು ಅಂದ್ರೆ ಇದೇ ಊರಲ್ಲಿ ಅವಾಗ ಸ್ಕೂಲ್ ಇರ್ಲಿಲ್ಲ. ಇವಾಗ ಫಿಲ್ಟರ್ ವಾಟರ್ ಏನಿದೆ ಅಲ್ಲಿ ಶಾಲೆ ಇತ್ತು, ನಾವೆಲ್ಲ ಅಲ್ಲಿ ಓದಿದ್ದು. ನಿಮ್ಗೆ ಇವಾಗ ಸರ್ಕಾರ ಎಲ್ಲಾ ಅನುಕೂಲ ಮಾಡ್ಕೊಟ್ಟಿದೆ. ಯೂನಿಫಾರ್ಮ್ ಕೊಡ್ತಾ ಇದೆ, ಮಧ್ಯಾಹ್ನ ಬಿಸಿ ಬಿಸಿ ಊಟ ಕೊಡುತ್ತೆ. ನಮ್ಗೆ ಯಾವ್ದು ಕೊಡ್ತಾ ಇರ್ಲಿಲ್ಲ. ನಮ್ಮ ಮನೆಗೆ ಹೋಗಿ ತಿನ್ಬೇಕಾಗಿದ್ರೆ ನಮ್ಮ ತಂದೆ ತಾಯಿಗಳು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಅವರು ಮನೆಯಲ್ಲಿ ಊಟ ಇದ್ರೆ ನಾವು ತಿನ್ಕೊಂತ ಇದ್ವಿ. ಇಲ್ಲ ನೀರು ಕುಡಿದು ಮಧ್ಯಾಹ್ನ ಹಂಗೆ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಅಷ್ಟು ಕಷ್ಟಪಟ್ಟು ಓದ್ತಾ ಇದ್ವಿ. ಮತ್ತೆ ಮಂಚೇನಲ್ಲಿ ದಿನ ನಡ್ಕೊಂಡು ಹೋಗ್ತಾ ಇದ್ವಿ ಸ್ಕೂಲ್ಗೆ. ನಡ್ಕೊಂಡು ಹೋಗೋದು, ನಡ್ಕೊಂಡು ಬರೋದು. 3 ಗಂಟೆ ಎಷ್ಟೊತ್ತಿಗೆ ಮಳೆ ಬರ್ತಾ ಇದೆ ಅಂದ್ರೆ, ಮೋಡ ಇದೆ ಅಂದ್ರೆ ನಮ್ಮನ್ನು ಬಿಟ್ಬಿಡ್ತಾ ಎಣ್ಣ ಬರುತ್ತೆ ಹೊರಟೋಗ ಮನೆಗೆ ಅಂತ. ಆ ತರ ಪರಿಸ್ಥಿತಿನ ನಾವೆಲ್ಲ ಓದಿರೋದು. ನಿಮ್ಗೆ ಇವಾಗ ಪೇರೆಂಟ್ಸ್ ಡ್ರಾಪ್ ಮಾಡ್ತಾರೆ, ಗಾಡಿನಲ್ಲಿ ಕರ್ಕೊಂಡು ಹೋಗ್ತಾರೆ, ಗಾಡಿನಲ್ಲಿ ಕರ್ಕೊಂಡು ಬರ್ತಾರೆ, ಅಥವಾ ಆಟೋ ಇರುತ್ತೆ, ಬಸ್ ಇರುತ್ತೆ. ಮನೆಗೆ ಹೋದ ತಕ್ಷಣ ನಿಮ್ಗೆ ಮೊಬೈಲ್ ಇರುತ್ತೆ, ಕರೆಂಟ್ ಇರುತ್ತೆ, ಟಿವಿ ಇದೆ, ಎಲ್ಲ ಇದೆ. ನಾವೆಲ್ಲ ದೀಪದಲ್ಲಿ ಓದ್ತಾ ಇದ್ದೀವಿ. ನಾವು PUC ಹೋದಾಗ ನಮ್ಗೆ ಕರೆಂಟ್ ಬಂದಿತ್ತು ಮನೆಗೆ. ಅದು ಒಂದು ದೀಪದಲ್ಲಿ ಓದ್ತಾ ಇದ್ದಿದ್ದೆ. ಅಂತ ಕಷ್ಟ ಪರಿಸ್ಥಿತಿನಲ್ಲಿ ನಾವೆಲ್ಲ ಓದಿರೋದು. ನಿಮ್ಗೆ ಅವೆಲ್ಲ ಇಲ್ಲ, ಇನ್ನ ಒಳ್ಳೆ ಅನುಕೂಲ ಇದೆ.
ನೀವು ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ಚೆನ್ನಾಗಿ ಓದ್ಬೇಕು. ನೀವು ಬಿಡ್ಬೇಕಾಗಿರೋ ಕೆಲಸ ಏನಂದ್ರೆ ನಿಮ್ ಮನೆಯಲ್ಲಿ ದೊಡ್ಡ ಒಂದು ಭೂತ ಇದೆ, ಅದನ್ನ ನೀವು ಬಿಡ್ಬಿಡ್ಬೇಕು. ಏನ ಭೂತ ಅಂದ್ರೆ ಮೊಬೈಲ್ ಫೋನ್. ಯಾವುದೇ ಕಾರಣಕ್ಕೆ ಮೊಬೈಲ್ ಫೋನ್ ಮುಟ್ಬಾರ್ದು. ಮೊಬೈಲ್ ಫೋನ್ ಮುಟ್ಟಿ ಯಾರು ನೀವು ಅಗಲೆಲ್ಲ ಮೊಬೈಲ್ ಅಲ್ಲಿ ಆಡ್ಕೊಂಡಿರ್ತೀರ, ಮೊಬೈಲ್ ಫೋನ್ ಆಡೋದನ್ನ ನಾವು ಆಡಾಡ್ತೀವಿ. ನಿಮ್ ತಂದೆ ತಾಯಿ ನಿಮ್ಮ ಮೇಲೆ ಎಷ್ಟೋ ಆಸೆ ಇಟ್ಕೊಂಡಿದ್ದಾರೆ, ನಮ್ಮ ಮಕ್ಕಳು ಓದ್ಬೇಕು, ನಮ್ ತರ ಆಗ್ಬಾರ್ದು, ಇನ್ನೂ ಚೆನ್ನಾಗಿ ಆಗ್ಬೇಕು ಅಂತ. ನೀವು ಇನ್ನೂ ಚೆನ್ನಾಗಿ ಆಗ್ಬೇಕು ಅಂದ್ರೆ ಮೊಬೈಲ್ ನೋಡೋದನ್ನ ಬಿಡ್ಬೇಕು. ಮೊದಲೆಲ್ಲ ಟಿವಿ ನೋಡ್ತಾ ಇದ್ರು, ಟಿವಿ ನೋಡೋದ್ರಿಂದ ಆಗ್ತಾ ಇದ್ರು. ಇವಾಗ ಟಿವಿ ಯಾರು ನೋಡೋಕೆ ಹೋಗಲ್ಲ, ಯಾಕಂದ್ರೆ ಈಸಿಯಾಗಿ ಮೊಬೈಲ್ ಸಿಗುತ್ತೆ ಕೈಗೆ. ನೀವು ಮನೆಗೆ ಹೋದ ತಕ್ಷಣ ಯಾರ್ಯಾರು ಮೊಬೈಲ್ ನೋಡ್ತೀರಾ? ಮನೆಗೆ ಹೋದ ತಕ್ಷಣ ಕೇಳ್ತೀರಿ, ಸುಳ್ಳು ಹೇಳ್ಬಾರ್ದು. ಮೊಬೈಲ್ ನೋಡೋರು ಯಾರು ಮನೆಗೆ ಹೋದ್ರೆ ಅಪ್ಪ ಅಮ್ಮಂದು ಮೊಬೈಲ್ ಯಾರ್ಯಾರು ಯೂಸ್ ಮಾಡ್ತಾರೆ? ನಿಮ್ ತಂದೆ ತಾಯಿ ಇಸ್ಕೊಂಡು ಯಾವುದೇ ಕಾರಣಕ್ಕೆ ಮೊಬೈಲ್ ಯೂಸ್ ಮಾಡ್ತಾರೆ. ನೀವು ಮನೆಗೆ ಹೋದ ತಕ್ಷಣ ಪುಸ್ತಕ ತೆಗಿಬೇಕು. ಮೊಬೈಲ್ ನೋಡೋ ಕೈ ನಿಜವಾಗ್ಲೂ ಆತ್ಮಸಾಕ್ಷಿಯಾಗಿ ಎತ್ತಬೇಕು ಕೈ. ಎಲ್ಲಾರು ನೋಡಿ. ನೋಡಿದ್ರ ವೆರಿ ಗುಡ್. ನಿಮ್ಗೆ ಕ್ಲಾಸ್ ಕೊಡ್ಬೇಕು, ಯಾಕಂದ್ರೆ ಪ್ರಾಂಪ್ಟ್ ಆಗಿ ಕೈ ಎತ್ತುತ್ತಿದ್ದ. ಮನೆಗೆ ಹೋದ ತಕ್ಷಣ ನೀವು ಮೊಬೈಲ್ ಓದಬಾರ್ದು, ಪುಸ್ತಕ ತೆಗಿಬೇಕು. ಹೋಮ್ ವರ್ಕ್ ಕೊಟ್ಟಿರ್ತಾರೆ, ಅದನ್ನ ಓದ್ಕೋಬೇಕು, ಬರೀಬೇಕು, ಕಾಗುಣಿತ ಕಲಿಬೇಕು, ಸ್ಪೆಲ್ಲಿಂಗ್ ಕಲಿಬೇಕು, ಮುಗ್ಗಿ ಕಲಿಬೇಕು. ಮತ್ತೆ ನೀವು ಚೈತ್ರ, ವೈಶಾಖ ಅದೆಲ್ಲ ಹೇಳ್ಕೊಟ್ಟಿರ್ತಾರಲ್ಲ, ಜನವರಿ, ಫೆಬ್ರವರಿ, ತಿಂಗಳುಗಳು, ಮಾಸಗಳು, ವಾರಗಳು ಎಲ್ಲ ಚೆನ್ನಾಗಿ ಬಹಳ ಮಾಡಬೇಕು. ಆವಾಗಲೇ ನೀವು ಜೀವನದಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ನೀವೇನಿದ್ರು ಓದಿನ ಕಡೆ ಹೆಚ್ಚಿನ ಗಮನ ವಹಿಸ್ಬೇಕು, ಮೊಬೈಲ್ ಕಡೆ ಗಮನ ಕಡಿಮೆ ಮಾಡಬೇಕು. ಗೊತ್ತಾಯ್ತಾ? ಓದ್ಕೊಂತಿರ್ತಾನೆ ಎಲ್ಲರೂ.